ಇಲ್ಲಿವರೆಗೂ ಹ್ಯಾವ್ ಸ್ಪೆಂಡ್ ಆಲ್ಮೋಸ್ಟ್ 1 lakh. ಎರಡು ಸೇರಿ ಎಷ್ಟು ಇದರಲ್ಲಿ ಆಲ್ಮೋಸ್ಟ್ 1 lakh. ಗುಡ್ ಮಾರ್ನಿಂಗ್ ಗೈಸ್. ಹೇಳು ಮಗನೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಆಲ್ರೆಡಿ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ಕೇಳ್ತೀರಿ ನನ್ನ ಹೆಸರೇನು ಅಂತ. ನನ್ನ ಹೆಸರು ಅನು ಪಲ್ಲವಿ. ಆ್ಯಂಡ್ ನನ್ನ ಚಾನಲ್ ಹೆಸರು ಕೂಡ ಅದೇನೆ. ಸೊ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ನನ್ನ ಹೆಸರೇನು ಅಂತ ಕೇಳೋ ಅವಶ್ಯಕತೆಯೂ ಇಲ್ಲ. ನನ್ನ ಹೆಸರು ಅನು ಪಲ್ಲವಿ. ಸೊ ಎಲ್ರಿಗೂ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ನೀಟಾಗೆ ಮುಗಿಸ್ಕೊಂಡೆ. ಆ್ಯಂಡ್ ಕುಳ್ಳಿ ಏನು ಗೊತ್ತಾ, ಸಿಕ್ಕಾಪಟ್ಟೆ ಚೂಟಿ ಕಣ್ರಿ. ಅಂದರೆ ತುಂಬ ಬುದ್ಧಿವಂತೆ. ನಾವು ಕೋಪ ಮಾಡ್ಕೊಂಡಾಗ ನಮಗೆ ಹೇಗೆ ನೈಸ್ ಮಾಡಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಒಬ್ಬಳೇ ಅಂತೂ ಇರೋದಿಲ್ಲ, ತುಂಬ ಹೆದರ್ತಾಳೆ. ನಾನು ರೂಮಿಗೆ ಹೋದರೆ ರೂಮಿಗೆ ಬರ್ತಾಳೆ, ಹಾಲಿಗೆ ಬಂದರೆ ಹಾಲಿಗೆ ಬರ್ತಾಳೆ, ಮಲ್ಕೊಂಡಿರ್ತಾಳೆ. ಓಕೆನಾ, ಆವಾಗ ಅಕಸ್ಮಾತ್ ಏನಾದರೂ ನಾವು ಸುಮ್ಮನೆ ಒಂದು ಹೆಜ್ಜೆ ಎತ್ತಿಟ್ರೂ ಎಚ್ಚರ ಆಗ್ಬಿಡ್ತಾಳೆ. ಅಷ್ಟು ಚೂಟಿದ್ದಾಳೆ ಅವಳು. ಇವಾಗ ಅವಳಿಗೆ ಇನ್ನೂ 6 ತಿಂಗಳು ತುಂಬಿಲ್ಲ ಆಯಿತಾ. ಮೇ ಬಿ ಒಂದು 5 ಇರಬೇಕು, ಇಲ್ಲ 4.5 ಇರಬೇಕು ಅವಳಿಗೆ. ಆದರೂ ಎಷ್ಟು ಬುದ್ಧಿವಂತ ಇದ್ದಾಳೆ ನೋಡಿ ಅವಳು. ಆ್ಯಂಡ್ ಅವಳು ಅಷ್ಟೇ ಬೆಳೆಯೋದು, ಇನ್ನೊಂದು ಚೂರು ಹೈಟ್ ಆಗ್ಬೋದು ಬಿಟ್ಟರೆ ಜಾಸ್ತಿ ಬೆಳೆಯಲ್ಲ. ಇವಳು ಹಿಂಗಿದ್ರೇ ಚಂದ, ಕ್ಯೂಟಾಗಿದ್ದಾಳೆ. ಆ್ಯಂಡ್ ಫ್ರೆಶಪ್ ಆಗಿ ಬಂದು ನಾನು ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಕಾಫಿ ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಹಾಲನ್ನ ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ಯಾರೋ ಹೇಳಿದ್ರಿ ಬ್ಲೂಬೆರಿ ತುಂಬಾ ಒಳ್ಳೆಯದು, ಅದಕ್ಕೆ ನಿಮ್ಮ ಸ್ಕಿನ್ನು ಚೇಂಜಸ್ನ ನೋಡ್ತಾ ಇದೆ ಅಂದ್ಬಿಟ್ಟು. ನಂಗೆ ಅದು ಐಡಿಯಾ ಇರಲಿಲ್ಲ. ಏನೋ ಡೈಲಿ ತಿನ್ನಬೇಕು ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಆರ್ಡ್ರ್ ಮಾಡಿ ತಿಂತಾ ಇದ್ದೆ. ಮುಂಚೆ ಏನು ಮಾಡ್ತಿದ್ದೆ ಅಂದರೆ ಒಂದು ದಿನಕ್ಕೆ ಒಂದೇ ಬಾಕ್ಸ್ ತಿಂದ್ಬಿಡ್ತಿದ್ದೆ. ಆಮೇಲೆ ರಿಯಲೈಸ್ಡ್ ಸುಮ್ಮನೆ ವೇಸ್ಟ್ ಆಗುತ್ತೆ, ಯಾಕೆ ಒಂದು ಪೂರ್ತಿ ತಿನ್ನಬೇಕು ಅಂದ್ಬಿಟ್ಟು ಒಂದು ಆರ್ಡ್ರ್ ಮಾಡಿಕೊಂಡು 2 days ಥರ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಅರ್ಧ ನಾಳೆಗೆ ಅರ್ಧ ಅಂತ ಅಂದ್ಬಿಟ್ಟು. ಸೊ ರೈಸ್ಗೆ ಇಟ್ಟೆ, ಕುಳ್ಳಿಗೆ ಮೊಟ್ಟೆ, ಹಾಲು, ಅನ್ನ. ನನಗೆ ಅಮ್ಮ ಪುಳಿಯೋಗರೆ ಗೊಜ್ಜು ಕೊಟ್ಟು ಕಳಿಸಿದ್ರು. ಸೊ ಅದನ್ನು ಕಲಿಸ್ಕೊಂಡು ತಿಂತಾ ಇದ್ದೀನಿ. ಕುಳ್ಳಿ ಯಾಕೋ ಊಟನೇ ಮಾಡ್ತಾ ಇರಲಿಲ್ಲ ಅವಳು. ನಾನೊಂದು 2-3 ತುತ್ತು ತಿಂದಾದ್ಮೇಲೆ ತೋರಿಸ್ದೆ ಇಲ್ಬಾ ಅಂದಾಗ ಆವಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮೇ ಬಿ ನಮ್ಮ ಮನೆಗೆ ಬಂದು ಅವಳಿಗೆ ಊಟ ಸೇರ್ಲಿಲ್ವೇನೋ ಗೊತ್ತಿಲ್ಲ. ಸ್ವಲ್ಪ ಡಿಲೇ ಮಾಡ್ತಾ ಇದ್ಲು ಊಟ ಮಾಡೋದ್ರಲ್ಲಿ. ನೈಟ್ ಅಂತೂ ಊಟನೇ ಮಾಡಿಲ್ಲ. ನಾನು ನೈಟ್ ಇಟ್ಟಿರೋ ಊಟನ ಇಡೀ ರಾತ್ರಿ ತಿಂದಿದ್ದಾಳೆ. ಪದೇ ಹೋಗೋದು ತಿನ್ನೋದು ಬರೋದು ಆ ಥರ ಮಾಡಿ ಊಟನ ಖಾಲಿ ಮಾಡಿದ್ಲು. ಆ್ಯಂಡ್ ಆಗಲೇ ಹಾಲು ಕಾಯಿಸ್ಕೊಂಡಿದ್ದೆ, ಬಟ್ ಅವಾಗ ಕಾಫಿ ಕುಡಿಯೋಕ್ಕಾಗಲಿಲ್ಲ. ಊಟ ಆದಮೇಲೆ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಊಟ ಎಲ್ಲ ಮುಗಿಸಿ ಒಂದು ಊಟ ಬಿಸಿ ಕಾಫಿ ಕಾಯಿಸ್ಕೊಂಡು ಇಟ್ಕೊಂಡೆ. ಈ ಚಳಿಯಲ್ಲಿ ಬಿಸಿಲು ಕಾಯಿಸೋದು ತುಂಬಾ ಸಮಾಧಾನ ಆಗುತ್ತೆ ಮನಸ್ಸಿಗೆ, ದೇಹಕ್ಕೂ ಅಷ್ಟೇ. ಅದಕ್ಕೋಸ್ಕರ ಬಿಸಿಲನ್ನ ಕಾಯಿಸ್ತಾ ಇದ್ದೆ, ಕಾಫಿ ಕುಡಿತಾ. ಆ್ಯಂಡ್ ಕುಳ್ಳಿ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ನನಗೆ ಒಬ್ಬಳೇ ಬೋರ್ ಅನಿಸಿಲ್ಲ. ಯೂಶಲಿ ನನಗೆ ಒಬ್ಬಳೇ ಬೋರ್ ಆಗೋದಿಲ್ಲ, ಬಟ್ ಕುಳ್ಳಿ ಇದ್ದಿದ್ದು ಇನ್ನೂ ಸ್ವಲ್ಪ ಎಂಟರ್ಟೈನಿಂಗ್ ಆಗಿತ್ತು ನನಗೆ. ಇವತ್ತು ತುಂಬ ಟೈಮ್ ಇರೋದ್ರಿಂದ ಒಂದು ಮೇಕಪ್ ವಿಡಿಯೋ ಶೂಟ್ ಮಾಡಿದೆ. ಅದನ್ನು ನೀವು ಆಲ್ರೆಡಿ ನೋಡಿದ್ದೀರಾ. ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಫೇಸಿಗೆ ಏನಾದರೂ ಮಾಡಬೇಕಿತ್ತು, ಅದಕ್ಕೋಸ್ಕರ ಇವತ್ತು ನಾನು ಬಳಸಿದ್ದು ಇದು ಅಗಾರೋ ಅವರ ಅಲ್ಟ್ರಾಸೋನಿಕ್ ಫೇಶಿಯಲ್ ಸ್ಕಿನ್ ಸ್ಕ್ರಬ್ಬರ್. ಇದು ಮನೆಯಲ್ಲೇ ಕೂತ್ಕೊಂಡು ಕೇರ್ ಮಾಡೋ ಅಂಥ ಒಂದು ಟೂಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಇಸ್ ವೆರಿ ಹ್ಯಾಂಡಿ. ನೀವೇ ನೋಡ್ತಿರ್ಬೋದು ಎಷ್ಟು ಪುಟಾಣಿ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ವೆರಿ ಕನ್ವೀನಿಯಂಟ್ ಆಲ್ಸೋ. ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡೋ ಅಂಥದ್ದು. ಇದು ಸ್ಟೇನ್ಲೆಸ್ ಸ್ಟೀಲ್ ಸ್ಪ್ಯಾಚುಲಾ ಆಗಿರೋದ್ರಿಂದ ವಿಚ್ ವಿಲ್ ನಾಟ್ ಹಾರ್ಮ್ ಯೋರ್ ಸ್ಕಿನ್. ಹಾಗೆ ದ ಪ್ರಾಡಕ್ಟ್ ಹ್ಯಾಸ್ 24,000 per minute ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ ವಿಚ್ ಇಸ್ ವೆರಿ ಎಫೆಕ್ಟಿವ್ ಫಾರ್ ಕ್ಲೀನಿಂಗ್ ಆ್ಯಂಡ್ ಲಿಫ್ಟಿಂಗ್. ನಿಮ್ಗೆ ಇದರಲ್ಲಿ 4 ಡಿಫ್ರೆಂಟ್ ಮೋಡ್ಸ್ ಇರುತ್ತೆ. ಹಾಗೆ 2 ಸಿಲಿಕಾನ್ ಅಟ್ಯಾಚ್ಮೆಂಟ್ನ ಕೊಟ್ಟಿರ್ತಾರೆ ಕ್ಲೀನಿಂಗ್ ಹಾಗೆ ಲಿಫ್ಟಿಂಗ್ ಪರ್ಪಸ್ಸಿಗೆ. ಒಂದು USB ಕೇಬಲ್ ಇದೆ, ಇನ್ನೊಂದು ಒಂದು ಮ್ಯಾನುವಲ್ನ ಕೂಡ ಕೊಟ್ಟಿರ್ತಾರೆ. ಯಾವುದೇ ಒಂದು ಪ್ರಾಡಕ್ಟ್ ಬಳಸ್ತೀರಾ ಅಂದ್ರೂ ಕೂಡ ಇನ್ಸ್ಟ್ರಕ್ಷನ್ಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ದಟ್ ಮ್ಯಾನುವಲ್ನ ಮಿಸ್ ಮಾಡ್ಕೊಳ್ಬೇಡಿ. ನೀವು ಈ ರೀತಿ ಅಟ್ಯಾಚ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಫೇಸ್ ವಾಶ್ನ ಮಾಡ್ಕೊಳ್ಬೋದು. ಜಸ್ಟ್ ನಾನು ಇಲ್ಲಿ ಕೈ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀವು ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಇದರಲ್ಲಿ ಕ್ಲೀನಿಂಗ್, ಲಿಫ್ಟಿಂಗ್, ಅಯಾನ್ ಪ್ಲಸ್, ಅಯಾನ್ ಮೈನಸ್ ಇದೆ. ಸೊ 4 ಡಿಫ್ರೆಂಟ್ ಮೋಡ್ಸ್ ಇರುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್. ಆ್ಯಂಡ್ ನೀವು ಅಷ್ಟೇ ಏನೇ ಒಂದು ಬಳಸ್ತೀರಾ ಅಂದ್ರೂ ಕೂಡ ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್. ನೀವು ಹೇಗೆ ಅಂದರೆ ಒಂದು ಯೂಸಲ್ಲೇ ರಿಸಲ್ಟ್ ಬಂದ್ಬಿಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಐ ಆಮ್ ಸಾರಿ, ಒಂದು ಯೂಸಲ್ಲಿ ಯಾವುದು ರಿಸಲ್ಟ್ ನಿಮಗೆ ಸಿಗೋದಿಲ್ಲ. ಸೊ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ನೀವು ರಿಸಲ್ಟ್ನ ನೋಡ್ತೀರಾ. ಫಸ್ಟ್ ಇಲ್ಲಿ ಸ್ಟೀಮಿಂಗ್ ತೊಗೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಕ್ಲೀನಿಂಗ್ ಮೋಡ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಿಲಿಕಾನ್ ಅಟ್ಯಾಚ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಬೋದು. ಆ್ಯಂಡ್ ಕರ್ವ್ ಏನು ನೋಡಿದ್ರೆ ಸ್ಪ್ಯಾಚುಲ್ ಅದು ಇನ್ವರ್ಡ್ ಇರಬೇಕು. ಆ್ಯಂಡ್ ತುಂಬ ಜೆಂಟಲ್ ಆಗಿ ನೀವು ಹ್ಯಾಂಡಲ್ ಮಾಡಬೇಕು. ಜಾಸ್ತಿ ಪ್ರೆಷರ್ ಹಾಕಬೇಡಿ. ಕೆಲವೊಬ್ರದ್ದು ತುಂಬ ಸೆನ್ಸಿಟಿವ್ ಇರುತ್ತೆ, ಅದಕ್ಕೋಸ್ಕರ. ಯಾಕೆಂದರೆ ಇದು ವೈಬ್ರೇಷನ್ ಅಲ್ಲಿ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಪ್ವರ್ಡ್ ನಾನು ಏನು ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಫಾಲೋ ಮಾಡಬೇಕು. ನಾನು ಯಾಕೆ ಸಿಲಿಕಾನ್ ಅಟ್ಯಾಚ್ಮೆಂಟ್ನ ಬಳಸಿಲ್ಲ ಅಂದರೆ ನಾನು ಈಗಷ್ಟೇ ಫೇಸ್ ವಾಶ್ ಮಾಡಿ ಸ್ಟೀಮಿಂಗ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೆಕೆಂಡ್ ಸ್ಟೆಪ್ ಬಂದು ಲಿಫ್ಟಿಂಗ್. ನಾನು ನನ್ನ ಸ್ಕಿನ್ಗೆ ಸೂಟ್ ಆಗೋಂಥ ಸೀರಮ್ನ ಬಳಸಿದ್ದೀನಿ. ಆ್ಯಂಡ್ ಸ್ಪ್ಯಾಚುಲಾ ಏನಿದೆ ಅದು ಔಟ್ವರ್ಡ್ಸ್ ಇರುತ್ತೆ. ಫಸ್ಟ್ ನಾನು ಇನ್ವರ್ಡ್ಸ್ ಬಳಸಿದೆ, ಇವಾಗ ಔಟ್ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಜೆಂಟಲ್ ಆಗಿ ಅಪ್ವರ್ಡ್ಸ್ ಬಳಸ್ತಾ ಇದ್ದೀನಿ. ಆ್ಯಂಡ್ ಏನು ಅಂತಂದರೆ ತುಂಬ ಹೊತ್ತು ಒಂದೇ ಕಡೆ ಇರಬೇಡಿ, ಮೂವ್ ಮಾಡ್ತಾನೆ ಇರಿ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಇವಾಗ ಥರ್ಡ್ ಸ್ಟೆಪ್ಗೆ ನಾನು ಟೋನರ್ನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ರೋಸ್ ವಾಟರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ಅಯನ್ ಪ್ಲಸ್ ಮೋಡ್.
ಇದರಲ್ಲಿ ಸ್ಪ್ಯಾಚುಲಾ ಇನ್ವರ್ಟ್ಸ್ ಇರಬೇಕು ಆ್ಯಂಡ್ ಸೇಮ್ ಅಪ್ವರ್ಡ್ ಮೋಷನಲ್ಲಿ ನೀವು ಪುಲ್ ಮಾಡಬೇಕು. ಇದ್ರದ್ದು ಸ್ಪೆಷಾಲಿಟಿ ಏನು ಅಂದರೆ ನಿಮ್ಮ ಫೇಸ್ಲಿರುವಂಥ ಡರ್ಟ್, ಗಂಕು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡುತ್ತೆ. ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಫೇಸ್ ಆಲ್ರೆಡಿ ಸಾಫ್ಟ್ ಫೀಲ್ ಮಾಡ್ತಾ ಇರತ್ತೆ ಆ್ಯಂಡ್ ಎಷ್ಟು ಗಲೀಜ್ ಬಂದಿದೆ ಅಂತ ನೀವೇ ನೋಡಿ. ಇಲ್ಲಿಗೆ ಥರ್ಡ್ ಸ್ಟೆಪ್ ಕಂಪ್ಲೀಟ್ ಆಯಿತು ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಗೆ ನಾನು ನನ್ನ ಸ್ಕಿನ್ಗೆ ಸೂಟ್ ಆಗೋಂಥ ಮಾಯಿಶ್ಚರೈಸರ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಸೆಟ್ ಮಾಡ್ತಿರೋದು ಅಯನ್ ಮೈನಸ್ ಮೋಡ್ ಆ್ಯಂಡ್ ಈ ಮೋಡ್ಗೆ ಸ್ಪ್ಯಾಚುಲಾ ಔಟ್ವರ್ಡ್ಸ್ ಇರಬೇಕು. ಓಕೆನಾ. ಸೊ ಇದು ನಮಗೆ ಏನು ಅಂದರೆ ನಮ್ಮ ಸ್ಕಿನ್ಗೆ ನರಿಶ್ಮೆಂಟ್ನ ಪ್ರೊವೈಡ್ ಮಾಡುತ್ತೆ. ನಾವು ಏನೇ ಒಂದು ಕ್ರೀಮ್ಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ನ ಬಳಸಿರ್ತೀವಿ ಅದು ನೀಟಾಗೆ ಪೆನೆಟ್ರೇಟ್ ಆಗುತ್ತೆ ಈ ಒಂದು ಮೋಡಿಂದ. ಇಲ್ಲಿಗೆ 4 ಸ್ಟೆಪ್ ಕಂಪ್ಲೀಟ್ ಆಯಿತು. ನನ್ನ ಫೇಸಲ್ಲಿ ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ದೀರಾ. ಫಸ್ಟ್ ಕ್ಲಿಪ್ಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಕನ್ಸಿಸ್ಟೆನ್ಸಿ ಸಿಕ್ಕಿ ಮೇಂಟೈನ್ ಮಾಡಿದ್ರೆ ಖಂಡಿತ ನಿಮ್ಮ ಸ್ಕಿನ್ನಲ್ಲಿ ನಿಮ್ಮ ಫೇಸಲ್ಲಿ ಡಿಫ್ರೆನ್ಸ್ನ ನೋಡ್ತೀರಾ. ಆ್ಯಂಡ್ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಮರಿ. ಏನು ಗೊತ್ತಾ, ನನ್ನ ಹತ್ರ 2 ಉಂಡಿ ಇದೆ. ಒಂದು ಇದು ಸಿಲಿಂಡ್ರು, ಇದನ್ನು ತಗೊಂಡು ಆಲ್ಮೋಸ್ಟ್ ಒಂದು 2 ವರ್ಷ ಆಯಿತು ಅನ್ಸುತ್ತೆ, ಹತ್ತತ್ರ ಒಂದು 1.5-2 ವರ್ಷ. ಇದು ಆಲ್ಮೋಸ್ಟ್ ನನಗೋದ್ರ ಪ್ರಕಾರ ಇದೆ ಇಷ್ಟ ಆಗಿರ್ಬೇಕಷ್ಟೇ. ನನಗೆ ನಾನು ಪೂರ್ತಿ ತುಂಬಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಇನ್ನೊಂದು ಹುಂಡಿ ಯಾವುದು ಅಂದರೆ ಇಂಟರ್ನೆಟ್ಟಲ್ಲಿ ತುಂಬ ವೈರಲ್ ಆದಂಥ 1 lakh ಬಾಕ್ಸ್. ಆಲ್ರೆಡಿ ನಾನು ಎಷ್ಟು ಮಾರ್ಕ್ ಮಾಡಿದ್ದೀನಿ ನೋಡಿ. ಇದ್ರಲ್ಲಿ ನಿಮಗೆ 50 ಮತ್ತು 500 to 200 ಅಷ್ಟೇ ಇರೋದು. ಓಕೆನಾ. ಇದು ನನಗೆ ಗುರು ಫ್ರೆಂಡ್ ಕೀರ್ಗೆ ಕೊಟ್ಟಿದ್ದು. ನನಗೆ ಒಂದು ಅರ್ಪಿತನಿಗೊಂದು ರೆಮೋ ಅವ್ರ ಫ್ರೆಂಡ್. ಓಕೆನಾ. ಸೊ ನಿಮಗೆ ಗುರು ಅಂದರೆ ಗೊತ್ತಾಗಲ್ಲ, ನಾವು ಗುರು ಅಂತಲೇ ಕರೀತು. ಸೊ ಅವ್ರು ನನಗೆ ಕೊಟ್ಟಿದ್ದು 1 lakh ಬಾಕ್ಸ್ ಅಂತ. ಅವ್ರು ಕೊಟ್ಟು ಆಲ್ಮೋಸ್ಟ್ ಒಂದು 6-7 ತಿಂಗಳಾಯ್ತು ಆಯ್ತಾ. ಫಿಲ್ ಮಾಡೋಕ್ಕಾಗಿಲ್ಲ, ಮರ್ತು ಹೋಗೋದು. ಕ್ಯಾಶ್ ಇದ್ದಾಗ ಮಾತ್ರ ಇದಕ್ಕೆ ಬಂದು ಹಾಕಿ ಈ ಮಾರ್ಕರಲ್ಲಿ ಮಾರ್ಕ್ ಮಾಡ್ತಿದ್ದೆ. ಆಲ್ರೆಡಿ ಇದನ್ನು ಒಂದ್ಸತಿ 500 ರೂಪಾಯಿ ತೆಗೆದುಬಿಟ್ಟಿದ್ದೀನಿ. ದೇವ್ರಿಗೆ ಬೇಕಿತ್ತು ಅರ್ಜೆಂಟಿಗೆ ಅಂದ್ಬಿಟ್ಟು, ಕ್ಯಾಶ್ ಇರಲಿಲ್ಲ ಅಂದ್ಬಿಟ್ಟು ತೆಗೆದಿದ್ದು. ಸೊ ಇವತ್ತು ಈ ಹುಂಡಿಗಳಿಗೆ ದುಡ್ಡು ಹಾಕೋಣ. ನನ್ನ ಹತ್ರ ಕ್ಯಾಶು ಇದೆ, ಅಷ್ಟೊಂದಿಲ್ಲ. ಇದರಲ್ಲಿ 100 ರೂಪೀಸ್ ಇಲ್ಲ. ಓಕೆನಾ. ಬರೀ 500 to 200 to 50. ಇದರಲ್ಲೆಲ್ಲ ಬರೀ 100 ಇದೆ. ಸೊ ಆಲ್ಡು ಇವಾಗ ನನ್ನ ಹತ್ರ ಇಷ್ಟು ಕ್ಯಾಶ್ ಇದೆ. ಓಕೆನಾ. ಸೊ ಫುಲ್ ಇದೆ, ಇಷ್ಟು ಕ್ಯಾಶ್ ಇದೆ. ಸೊ ಇದರಲ್ಲಿ 100 ಎಲ್ಲ ತೆಗೆದ್ಬಿಟ್ಟು ಈ ಹುಂಡಿಗೆ ಹಾಕ್ತೀನಿ, ರೆಡ್ ಕಲರ್ ಹುಂಡಿಗೆ. ಎಷ್ಟು 300 ರೂಪೀಸು ಸಿಲಿಂಡ್ರ್ ಹುಂಡಿಗೆ ಹೋಗುತ್ತೆ. ಯಾವಾಗ ತುಂಬಿಸ್ತೀನಿ ಅಂತ ಗೊತ್ತಿಲ್ಲ, ಬಟ್ ಇದನ್ನು ತುಂಬಿಸಿ ನಮ್ಮಮ್ಮಂಗೆ ಮತ್ತು ನಮ್ಮಪ್ಪಂಗೆ ಏನಾದರೂ ಕೊಡಿಸ್ತೀನಿ. ಓಕೆನಾ. ಚಿಕ್ಕ ವಯಸ್ಸಲ್ಲಿ ಹುಂಡಿಗಳು ಬರೀ 10 ದಿನಕ್ಕೆಲ್ಲ ಹೊಡೆದಾಕ್ಬಿಡ್ತಿದ್ದೆ, ಕಟ್ ಮಾಡಾಕ್ಬಿಡ್ತಿದ್ದೆ. ಪ್ಲಾಸ್ಟಿಕ್ ಹುಂಡಿ ಎಲ್ಲ ಬರ್ತಿತ್ತು ಗೊತ್ತಾ, ಆವಾಗ ಹಂಗೆ ಮಾಡ್ತಾಯಿದ್ದೆ. ಕುಳ ಬಾಯ್, ಕುಳ ಬಾ 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 ಬಮ್ಮ ಬಮ್ಮ. ಇದು ತುಂಬೋಗಿದೆ ಅಂತ ನನ್ನ ಅನಿಸಿಕೆ, ಯಾಕಂದರೆ ಕಷ್ಟಪಟ್ಟು ಹಾಕಬೇಕಿದ್ದಕ್ಕೆ. ಸೊ ನೆಕ್ಸ್ಟು ನನ್ನ ಹತ್ರ 200 ಬಂದಿದೆ ಆ್ಯಂಡ್ 500 2 ಇದೆ. ಸೊ ಇದನ್ನು ಮಾರ್ಕ್ ಮಾಡಿಬಿಟ್ಟು ಹಾಕೋದು. ಸೊ 500 ಇದಕ್ಕೆ ಹಾಕ್ತೀನಿ ಅಷ್ಟೇ. 200 ಇದರಲ್ಲೂ ಸ್ಪೇಸ್ ಇಲ್ಲ ಆಯಿತಾ, ತೆಗೆದ್ರೆ ಬಂದುಬಿಡುತ್ತೆ. ಸೊ ಇವಾಗ ಇದನ್ನು ಮಾರ್ಕ್ ಮಾಡ್ತೀನಿ. ಫಸ್ಟ್ ಲೈನಲ್ಲಿ 200 500 500 200 ಇದೆ. ಸೊ ಇದನ್ನು ಮಾರ್ಕ್ ಮಾಡಿಬಿಟ್ಟೆ. ಅಯ್ಯೋ ತಳ್ಬೇಡ, ಇದನ್ನು ಮಾರ್ಕ್ ಮಾಡಿಬಿಟ್ಟೆ. ಇದು ಸೊ ಆಯಿತು. ನೋಡೋಣ ಇವಾಗ ಎಷ್ಟು ಸಾಧ್ಯ ಇನ್ಮೇಲೆ ಆದಷ್ಟು ಇದಕ್ಕೆ ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಕ್ಯಾಶ್ ನನ್ನ ಹತ್ರ ಸಾಮಾನ್ಯವಾಗಿ ಇರಲ್ಲ. ಗೂಗಲ್ ಪೇ, ಫೋನ್ಪೇ ಎಲ್ಲ ಬಂದಮೇಲೆ ಕ್ಯಾಶ್ ಇರಲ್ಲ ಕಡಿಮೆ. ಮೊನ್ನೆ ಸ್ವಲ್ಪ ಕ್ಯಾಶ್ ಇತ್ತು ನನ್ನ ಹತ್ರ, ಒಂದು 10,000 ಗಂಟ. ಸೊ ಅದೆಲ್ಲ ಖರ್ಚಾಗಿ ಉಳಿದಿರೋಂಥದ್ದು ಇದು. ಸೊ ಅದಕ್ಕೆ ಇದನ್ನು ಇವಾಗ ಹಾಕಿದ್ದೀನಿ. ನೋಡೋಣ. ಇದು ನನಗೆ ಫುಲ್ ಆಸೆ, ಟಪ್ ಅಂತ ಹೊಡ್ದಾಕಕ್ಕೆ ಇಷ್ಟ ನನಗೆ. ಸೊ ತುಂಬಿದ ಮೇಲೆ ಆಲ್ಮೋಸ್ಟ್ ತುಂಬ ತುಂಬಿದೆ ಅಂತ ಅನಿಸುತ್ತೆ. ನಿಮಗೆ ಕಾಣುತ್ತೆ ನೋಡಿ, ಇಲ್ಲೇ ಕಾಣ್ತಿದ್ಯಾ? ಕಾಸು ಕಾಣ್ತಿದ್ಯಾ? ಈ ಫೋಕಸ್ ಕೂಡ ಕಾಣ್ತಿದ್ಯಾ? ನನಗೆ ಕಾಣ್ತಿದೆ. ಸೊ ತುಂಬೋಗಿದೆ.
ಇನ್ನೊಂದು 3 ಮಂತ್ಸ್ ಎಷ್ಟು ಸಾಧ್ಯನೋ ಅಷ್ಟು ಇದಕ್ಕೆ ತುಂಬಿಸ್ಬಿಟ್ಟು ಹೊಡೆದಾಕ್ತೀನಿ. ಸೊ ಇವಾಗ ಇನ್ನೊಂದು 300 ಒಂದು 440 rupees ಕ್ಯಾಶ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕ್ಯಾಶು ಸೇಫರ್ ಸೈಡಿಗೆ ಬೇಕು. ಸೊ ಅದಕ್ಕೋಸ್ಕರ ದೇವಸ್ಥಾನದ ನನ್ನ ಕಾರ್ಡ್ಸ್ ಎಲ್ಲ ಇದರಲ್ಲಿರುತ್ತೆ. ಸಾಮಾನ್ಯವಾಗಿ ಈ ಪರ್ಸ್ನ ನಾನು ಕ್ಯಾರಿ ಮಾಡೋಲ್ಲ, ಮನೇಲೇ ಇಟ್ಟಿರ್ತೀನಿ. ಆ್ಯಂಡ್ ಇದರಲ್ಲಿ ಚೇಂಜ್ ಇದೆ, ಒಂದು ಕಾಯಿನ್ಸ್ 10 rupees ಕಾಯಿನ್ಸ್ ಇದೆ. ಇದು ಮನೇಲೇ ಇರುತ್ತೆ, ನಾನು ತಗೊಳ್ಳೋಲ್ಲ ಹೊರಗಡೆ, ನನಗೆ ಭಯ. ಯಾಕಂದರೆ ನಾನು ಫೋನು ಅಷ್ಟೇ ಅಲ್ಲಲ್ಲಿ ಬಿಟ್ಬಿಟ್ಟಿರ್ತೀನಿ, ಜಾಸ್ತಿ ಗಮನ ಕೊಡೋಲ್ಲ. ಅದೊಂದೇ ಉದ್ದೇಶಕ್ಕೆ ಪರ್ಸೆಲ್ಲ ಕ್ಯಾರಿ ಮಾಡಲ್ಲ. ಯಾಕಂದ್ರೆ ಆಧಾರ್ ಕಾರ್ಡು, ATM ಎಲ್ಲ ಬ್ಲಾಕ್ ಮಾಡ್ಬೋದು, ಆ್ಯಪ್ಸಲ್ಲಿ ಏನು ತೊಂದರೆ ಇಲ್ಲ. ಬಟ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅವೆಲ್ಲ ಮತ್ತೆ ಮಾಡಿಸ್ಕೋಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಟೈಮ್ ಅಂದರೆ ಓಡಾಡಬೇಕು, ಅಪ್ಲೈ ಮಾಡಬೇಕು, ಅದರ ತನಕ ಕಾಯಬೇಕು, ಎಲ್ಲ ಏನೋ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ಯಾರಿ ಮಾಡಲ್ಲ ನಾನು. ಸೊ ಇದೆರಡು ನನ್ನ ಸೇವಿಂಗ್ಸ್. ನಾನು ಇಷ್ಟು ದಿವಸದಲ್ಲಿ ಸೇವಿಂಗ್ ಮಾಡಿ ಇಟ್ಟಿದ್ದೆ, ಅದೆಲ್ಲನೂ ಹೋಯ್ತು. ಬಟ್ ಎಲ್ಲ ಒಳ್ಳೆ ಉದ್ದೇಶಕ್ಕೆ ಹೋಗಿದ್ದು, ಹಾಗಾಗಿ ನನಗೇನು ತೊಂದರೆ ಇಲ್ಲ. ಕೆಲವೊಂದು ದುಡ್ಡು ಹಂಗೆ ಹೋಯ್ತು. ಆ್ಯಂಡ್ ನಮ್ಮ ಅಮ್ಮಂಗೆ ಬೇರೆ ಹುಷಾರಿಲ್ಲ, ನಮ್ಮ ಅಮ್ಮಂಗೆ ಕಿಡ್ನಿ ಸ್ಟೋನ್ ಆಗಿದೆ. ಪಾಪ ಅವ್ರು ತುಂಬ ಕೊರಕ್ಬಿಡ್ತಾರೆ. ಅಂದರೆ ಗೊತ್ತು ಕಿಡ್ನಿ ಸ್ಟೋನು ದೊಡ್ಡ ಇದು ಅಂತ ನಾನು ಹೇಳಲ್ಲ, ಬಟ್ ಅವ್ರಿಗೆ ಲಾಸ್ಟ್ ಸ್ಟೇಜಿಗೆ ಬಂದುಬಿಟ್ಟಿತ್ತು. ಅವ್ರಿಗೆ ಸ್ಟೋನ್ ಬಂದು ಇಲ್ಲಿ ಬ್ಯಾಕಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಅವರು ಫುಲ್ಲು ಮೆಂಟಲ್ ಹೆಲ್ತ್ನೇ ಹಾಳು ಮಾಡ್ಕೊಂಡ್ಬಿಟ್ಟು ಅಳೋರು. ಅದೇನೋ ಪೇನ್ ಆಗುತ್ತಂತೆ, ನನಗೆ ಅದು ಗೊತ್ತಿಲ್ಲ. ನಂಗೆ ಅರ್ಪಿತಾ ಹೇಳಿದ್ದು ತುಂಬ ನೋವಾಗುತ್ತೆ ಅವ್ರ ಅಮ್ಮಂಗೆ ಆಗುತ್ತೆ ಅಂತೆ. ಸೊ ಮನೆತಂಗೆ ಆದಾಗ ತುಂಬ ನೋವು, ಅಮ್ಮ ಕೆಳಗೆಲ್ಲ ಬಿದ್ದು ಅಳೋರು, ಅಷ್ಟು ನೋವಾಗುತ್ತೆ ಅಂತ. ಪಾಪ ನಮ್ಮ ಅಮ್ಮ ಹತ್ಕೊಂಡು ಫೋನ್ ಮಾಡ್ತಾರೆ ನನಗೆ, ನೋಡ್ತಿದೆ ನಂಗೆ ಆಗ್ತಾಯಿಲ್ಲ ಅಂತೆಲ್ಲ. ಅದೇ ಬೇಜಾರಾಗಿದೆ. ಬಟ್ ಆಯಿತು, 3-4 ಇಂಜೆಕ್ಷನ್ಸ್ ಆಯಿತು, ಸ್ಕ್ಯಾನಿಂಗ್ ಎಲ್ಲನೂ ಆಯಿತು. ಇವತ್ತೊಂದು ಇಂಜೆಕ್ಷನ್ ಅನ್ಸುತ್ತೆ, ಇವತ್ತಲ್ಲ ನಾಳೆ ಒಂದು ಇಂಜೆಕ್ಷನ್ ಅಂತ ಅನ್ಸುತ್ತೆ. ಸೊ ಕ್ಲಿಯರ್ ಆಗುತ್ತೆ, ನಥಿಂಗ್ ಟು ವರಿ. ನಮ್ಮ ಅಮ್ಮಂಗೆ ಏನು ಗೊತ್ತಾ, ಕುಗ್ಬಿಡ್ತಾರೆ, ಅದಕ್ಕೆ ಬೇಜಾರು. ಅಂದರೆ ಅವ್ರು ಹೆಂಗಂದ್ರೆ ಆ್ಯಕ್ಟಿವ್ ಆಗಿರ್ತಾರೆ. ಸಡನ್ನಾಗೆ ಅವ್ರು ವೀಕ್ ಆಗಿಬಿಟ್ರೆ ನಾನು ವೀಕ್ ಆಗಿಬಿಡ್ತೀನಿ. ಬೇಕಂದರೆ ಅವರೇ ಎಲ್ಲ ನೋಡ್ಕೊಳ್ಳೋದಾಯ್ತಾ, ಮನೆಗೆ ಹೋದರೆ. ಅವ್ರು ಮಂಕ್ ಆಗಿಬಿಟ್ರೆ ನನಗೇನು ಮಾಡಬೇಕು ಅಂತಲೇ ಅನ್ಸಲ್ಲ, ಅದೇ ಬೇಜಾರು. ಅವ್ರು ಮಂಕ್ ಆಗೋದು ನನಗೆ ಇಷ್ಟ ಇಲ್ಲ. ಅದೇ ಸೇವಿಂಗ್ಸ್ ಮಾಡಿದಾಗ ಈ ಥರ ಟೈಮಿಗೆ ಬೇಕಾಗುತ್ತೆ ಎಮರ್ಜೆನ್ಸಿಗೆ, ಅದಕ್ಕೆ ನಾನು ಸೇವ್ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಸೇವಿಂಗ್ಸ್ ಇಲ್ಲ, ಎಲ್ಲನೂ ಖಾಲಿ ಮಾಡಿದೆ. 20 ಡೇಸಲ್ಲಿ ಆಲ್ಮೋಸ್ಟ್ ನಂದು EMI ಲೋನ್ಸು, ಆಮೇಲೆ ರೆಂಟು, ಅದು ಇದು ಬಿಲ್ಸು, ಆಮೇಲೆ ವೈಫೈ ಕನೆಕ್ಷನ್ಸು, ವಾಟರ್ ಬಿಲ್ಲು, ಲೈಟ್ ಬಿಲ್ಲು 2 ಮನೆತೂ, ಆ್ಯಂಡ್ ಗ್ರಾಸರಿ ಶಾಪಿಂಗ್ಸು, ಜೊತೆಗೆ ನನ್ನ ಸ್ಟಫ್ಸು, ನನ್ನ ಎಕ್ಸ್ಪೆನ್ಸಸ್ಸು, ಇನ್ನು ಸ್ವಲ್ಪ ದುಡ್ಡು ಒಂದು ಕಡೆ ಕೊಡಬೇಕಿತ್ತು. ಸೊ ಅದನ್ನು ಕೊಟ್ಟೆ. ಆಲ್ಮೋಸ್ಟ್ ಎಲ್ಲ ಸೇರಿ ನಾನು ಕೊಟ್ಟಿಟ್ಟಿರೋ ಅಂಥದ್ರಲ್ಲಿ ಅಂತ ಅನಿಸೈತೆ ನನಗೆ. ಬಟ್ ಗುಡ್, ಅಷ್ಟು ಮಾಡಿ ನಾನು ಸೇವ್ ಮಾಡಿ ವೇಸ್ಟ್ ಅಂತೂ ನಾನು ಎಲ್ಲೂ ಮಾಡಿಲ್ಲ. ಅದಕ್ಕೋಸ್ಕರ ಖುಷಿ ಪಡ್ತೀನಿ. ನೋಡೋಣ ನೆಕ್ಸ್ಟ್ ಈ ಉಂಡಿ ತುಂಬಿದ ಮೇಲೆ ನಿಮಗೆ ಹೇಳ್ತೀನಿ. ಎಲ್ಲರೂ ಸೇರಿ ಎಷ್ಟು, ಇದರಲ್ಲಿ ಆಲ್ಮೋಸ್ಟ್ 1 lakh ಬರುತ್ತೆ. ಇದ್ರಲ್ಲಿ 500 ನೋಟ್ ಕಡಿಮೆ ಆಗಿದೆ ಅಂತ ತಗೊಂಡಿದ್ದೀನಿ. ಇದ್ರಲ್ಲಿ ಎಷ್ಟು ಬರುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿ ಇದೆ ನನಗೆ. ಸೊ ನೋಡೋಣ. ಎಲ್ಲ ನಮ್ಮ ಕುಳ್ಳಿಗೆ ಹಾಯ್ ಹೇಳ್ರಿ, ನಮ್ಮ ಕುಳ್ಳಿಗೆ ಹಾಯ್ ಹೇಳ್ರಿ. ಹಲೋ ಗಾಯ್ಸ್. ಮುಂಚೆ ಮುತ್ತು ಸಾಕು ಮಗನೆ, ನಿನ್ನ ಮುತ್ತು ಕಡೆ, ನಿನ್ನ ಅಂದ, ನಿನ್ನ ಚಂದ. ಮುತ್ತು ಅಂದರೆ ಮುದ್ದಮ್ಮ, ಮುದ್ದು ಅಂದರೆ ಮುದ್ದಮ್ಮ, ಇದು ಮುತ್ತು ಅಂದರೆ ಮುದ್ದು. ನಮ್ಮಲ್ಲಿ ದತ್ತುಪುತ್ರಿ ಇವಳು, ಹೆಣ್ಮಗು. ನಮ್ಮಲ್ಲಿ ದತ್ತುಪುತ್ರಿಗಳು, ದತ್ತುಪುತ್ರಿ ಸರ್ಕ. ಹಾಯ್ ಹೇಳು ಮಗನ ಎಲ್ಲರಿಗೂ. ಹಲೋ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ನಮಸ್ಕಾರ ಮಾಡಿ. ಎಲ್ರಿಗೂ ನಮಸ್ಕಾರ. ಇದೇನು ನೀವು ಬಾಕ್ಸ್ ನೋಡ್ತಾ ಇದ್ದೀರಾ, ಇದಿಷ್ಟು ಬಾಕ್ಸು ಹಾಲ್ ವಿಡಿಯೋ ಮಾಡಬೇಕು, ಹಂಗೆ ಇಟ್ಟಿದ್ದೀನಿ. ಆ್ಯಂಡ್ ಈ ಬ್ಯಾಗಲ್ಲಿ ಒಗೆಯೋಂಥ ಬಟ್ಟೆಗಳಿದ್ದಾವೆ. ಸೊ ಅದನ್ನು ಕೊಟ್ಟು ಕಳಿಸ್ಬೇಕು ನಮ್ಮ ಅಮ್ಮಂಗೆ. ನಾನೇ ಹೋಗ್ತೀನಿ, 2 days ಇಲ್ಲಿರ್ತೀನಿ ಅಷ್ಟೇ. ಆಮೇಲೆ ಬ್ರೇಕ್ ಅದ ನನಗೆ, ಸೊ ಅಲ್ಲೇ ಹೋಗ್ತೇನೆ. ಈ 3 ಬಾಕ್ಸಸ್ ಖಾಲಿ ಮಾಡಿ ಹಾಕಿದ್ರೆ ನಮ್ಮಪ್ಪ ಸರ್ರಾಗಿ ಉಗಿತಾರೆ. ಬಟ್ ಏನು ಮಾಡೋದು, ಈ ಹಾಲ್ ವಿಡಿಯೋಗೆ ಎಲ್ಲರೂ ವೆಯ್ಟ್ ಮಾಡಿ. ಸ್ಪೆಷಲಿ ನಮ್ಮ ಅಮ್ಮಂಗೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಪ್ರತಿಯೊಂದು ಐಟಮ್ಸು ನಮ್ಮಮ್ಮ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಮೇಕಪ್ ವಿಡಿಯೋ ಶೂಟ್ ಮಾಡಬೇಕಿತ್ತು. ಸೊ ಮೇಕಪ್ ವಿಡಿಯೋನ ಶೂಟ್ ಮಾಡಿದೆ. ಆ್ಯಂಡ್ ಇವಾಗ ಮೇಕಪ್ನ ರಿಮೂವ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಬಂದಿದೆ ಈ ಮೇಕಪ್. ಓಕೆನಾ, ನೆಕ್ಸ್ಟು ಬರುತ್ತೆ ಅದ್ರದ್ದು ವೀಡಿಯೋ. ಸೊ ವೆಯ್ಟ್ ಮಾಡ್ತಾರೆ. ನನಗಂತೂ ಸಕ್ಕತ್ ಇಷ್ಟ ಆಯಿತು ಈ ಲುಕ್ಕು. ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಸಟಲ್ಡ್ ಆಗಿದೆ, ಒಂಥರ ಚೆನ್ನಾಗಿದೆ.
ಸೊ ಇವಾಗ ಮೇಕಪ್ ರಿಮೂವ್ ಮಾಡೋಣ. ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ, ಅದನ್ನು ಕ್ಲೀನ್ ಮಾಡೋಣ. ಅದಕ್ಕೂ ಮುಂಚೆ ಮೇಕಪ್ ರಿಮೂವ್ ಮಾಡೋಣ. ನನ್ನ ಹತ್ರ ಸದ್ಯಕ್ಕೆ ಆರ್ಗನೈಸರ್ ಆ ಥರ ಎಲ್ಲ ಏನೂ ಇಲ್ಲ. ನಾನು ಎಲ್ಲನೂ ಪುಟ್ಪುಟಾಣಿ ಬ್ಯಾಗ್ಸಲ್ಲಿ ಹಾಕಿ ಅದನ್ನು ಹಾಗೆ ಇಡ್ತೀನಿ. ಫೌಂಡೇಶನ್ ಒಂದು ಬ್ಯಾಗು, ಲಿಪ್ಸ್ಟಿಕ್ ಒಂದು ಬ್ಯಾಗು, ಸ್ಕಿನ್ ಕೇರ್ ಒಂದು ಬ್ಯಾಗು ಆ ಥರ ಮಾಡ್ಕೊಂಡಿದ್ದೀನಿ. ಒಂದು ಆರ್ಗನೈಸರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಆಲ್ರೆಡಿ ಲೈಕ್ ಈ ಕಬೋರ್ಡ್ ಏನು ನೋಡ್ತೀರಾ ಮಿರರ್, ಅದರಲ್ಲಿ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೆ. ಬಟ್ ನಾನು ಪ್ರತಿದಿನ ಚೇಂಜ್ ಮಾಡೋದು ಎತ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇರ್ತೀನಲ್ವ, ಸೊ ಹಾಗಾಗಿ ಮಿಕ್ಸ್ ಆಗ್ತಾನೆ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಸಪ್ರೇಟ್ ಒಂದು ಆರ್ಗನೈಸರ್ ಅಂತ ಇದ್ದರೆ ಇದು ಫೌಂಡೇಶನ್ಗೆ, ಇದು ಸ್ಕಿನ್ ಕೇರ್ಗೆ, ಇದು ಲಿಪ್ಸ್ಟಿಕ್ಗೆ ಆ ಥರ ಏನಾದರೂ ಮಾಡ್ಕೊಳ್ಬೋದು. ಸೊ ನೋಡೋಣ ಫ್ಯೂಚರಲ್ಲಿ ಸಾಧ್ಯ ಆದರೆ ಅದನ್ನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಫೇಸಿಗೆ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ, ಯಾಕಂದರೆ ಫೇಸ್ ವಾಶ್ ಮಾಡಿಕೊಂಡೆ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಕೈ ಕಾಲಿಗೂ ನಾನು ಲೈಕ್ ಬಾಡಿ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನನಗೆ ಸಿಕ್ಕಾಬಟ್ಟೆ ಕಾಲು, ಕೈ, ಫೇಸು, ಲಿಪ್ಸು ಎಲ್ಲನೂ ಡ್ರೈ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾನು ಟ್ಯಾಬ್ಲೆಟ್ ಏನೋ ತೊಗೊಳ್ತಿದ್ದೀನಿ ಗೊತ್ತಾ, ಸ್ಕಿನ್ ಕೇರ್ದು, ಅದು ತುಂಬಾ ಡ್ರೈ ಮಾಡಿಬಿಡುತ್ತೆ, ಸ್ಪೆಷಲಿ ಲಿಪ್ಸ್ನ. ಅದಕ್ಕೆ ಎಲ್ಲನೂ ಪ್ರೆಪ್ ಮಾಡ್ಕೊಳ್ತಾ ಇದ್ದೀನಿ, ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಬಂದರು, ಕುಳ್ಳಿ ಕಾಯ್ತಾ ಇದ್ದಾಳೆ, ಡೋರ್ನ ಹೆಂಗೆ ಕರೀತಾ ಇದ್ದಾಳೆ ನೋಡಿ. ಅವಳಿಗೆ ಫುಲ್ ಖುಷಿ ನಮ್ಮ ಅಪ್ಪ ಬಂದ ತಕ್ಷಣ. ಹೋಗಿ ಫುಲ್ ಜಿಗ್ದು ನೋಡೋಕೆ ಮಾತ್ರ ಕುಳ್ಳಿ ಆಯಿತಾ, ಎಷ್ಟು ಹೈಟ್ ಜಂಪ್ ಮಾಡ್ತಾಳೆ ಅಂದರೆ ನೀವು ನೋಡಿ ಇಲ್ಲಿ ಹೆಂಗೆ ಜಂಪ್ ಮಾಡ್ತಾಳೆ ಅಂತ. ನಮ್ಮ ಅಪ್ಪಂಗೂ ಸಿಕ್ಕಾಪಟ್ಟೆ ಖುಷಿ ಆಯಿತಾ. ನಮ್ಮ ಮನೇಲಿ ನಾವು 4 ಜನ ಪ್ರಾಣಿ ಪ್ರೀತಿ ಮಾಡೋರೆ, ಅಂದರೆ ಪ್ರಾಣಿ ಪ್ರಿಯ ಅಂತಾರೆ ಗೊತ್ತಾ, ಆ ಥರ. ಆ್ಯಂಡ್ ನಾವು ಬರೀ ಡಾಗ್ಸ್ ಅಂತ ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿನೂ ಪ್ರೀತಿ ಮಾಡ್ತೀನಿ. ಸ್ಪೆಷಲಿ ನಾನಂತೂ ನಂಗೆ ಎಲ್ಲನೂ ಇಷ್ಟ. ಕೆಲವೊಂದು ಸತಿ ಮುಟ್ಟಕ್ಕೆ ಭಯ ಆಗ್ಬೋದು, ಬಟ್ ಸ್ಟಿಲ್ ನಾನು ಎಲ್ಲ ಪ್ರಾಣಿನೂ ಪ್ರೀತಿ ಮಾಡ್ತೀನಿ. ಈವನ್ ಸ್ಮಾಲ್ ಇನ್ಸೆಕ್ಟ್ಸ್ನ ಕೂಡ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಪವರ್ ನ್ಯಾಪ್ ತೊಗೊಂಡು ಸಂಜೆ ಬಿಸ್ಕೆಟ್ ತಿಂದೆ. ಆ್ಯಂಡ್ ಬಿಗ್ ಬಾಸ್ ನೋಡ್ತೆ. ಇತ್ತೀಚೆಗೆ ರಕ್ಷಿತಾ ತುಂಬ ಇರಿಟೇಟಿಂಗ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಆ್ಯಂಡ್ ಧ್ರುವಂತ್ ಆ್ಯಕ್ಚುಲಿ ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ, ಕರೆಕ್ಟಾಗಿ ಅನಲೈಸ್ ಮಾಡ್ತಾರೆ. ಆ್ಯಂಡ್ ಟೋಟಲಿ ನೋಡಿ, ಸೀಕ್ರೆಟ್ ರೂಮಿಗೆ ಬಂದಮೇಲೆ ಅವ್ರದ್ದು ವ್ಯಕ್ತಿತ್ವನೇ ಕಂಪ್ಲೀಟ್ ಬದಲಾಗ್ಬಿಡ್ತು. ಪಬ್ಲಿಕ್ಗೆ ಯಾವಾಗಲೂ ನೆಗೆಟಿವ್ ಆಗಿ ಅವ್ರನ್ನ ಟ್ರೋಲ್ ಮಾಡ್ತಾಯಿದ್ರು. ಆ್ಯಂಡ್ ಏನೇನೋ ಹೇಳ್ತಿದ್ರು, ಅವ್ರಿಗೆ ಹುಡುಗಿ ಥರ ಎಲ್ಲ ಮಾಡ್ತಾಯಿದ್ರು. ಬಟ್ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತು ಸೀಕ್ರೆಟ್ ರೂಮಿಂದ ಬಂದಮೇಲೆ. ಸೊ ಇನ್ನೊಂದೇನೆಂದರೆ, ಯಾವುದೇ ಒಂದು ಹುಡುಗಂಗೆ ಆ ಥರ ಲೈಕ್ ಹುಡುಗಿ ಥರ ರೇಗಿಸೋದು ಒಂಥರ ತಪ್ಪು ಅಂತ ಹೇಳ್ತೀನಿ. ಬಟ್ ನಂಗೆ ಗೊತ್ತಿಲ್ಲ ಅದು ಹೆಂಗೆ ಅಷ್ಟು ಕಾನ್ಫಿಡೆಂಟಾಗೆ ಒಬ್ಬರನ್ನ ಈ ಥರ ಟ್ರೋಲ್ ಮಾಡ್ತಾರೆ ಅಂತ. ಬಟ್ ಐ ಡೋಂಟ್ ನೋ. ಬಟ್ ನಮಗೆ ಖುಷಿ ಅನಿಸುತ್ತೆ ಅಥವಾ ನಮಗೆ ಫನ್ನಾಗಿ ಅನಿಸುತ್ತೆ, ನಾವು ಮಾಡ್ತಿರ್ತೀವಿ. ಬಟ್ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಬಿಡಿ, ಅವರವರ ಹಣೆ ಬರೋಕ್ಕೆ ಅವರವರೇ ಹೊಣೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಾನು ಲೈಕ್ ಊಟ ಎಲ್ಲ ಮುಗಿಸ್ಕೊಂಡು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಕೇರ್ ಅಂತ ಏನೂ ಇಲ್ಲ, ಬರೀ ಜಡೆನ ಹಾಕ್ಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಡ್ರೈ ಆಗಿಬಿಡುತ್ತೆ ನನ್ನ ಸ್ಕಿನ್ ಟ್ಯಾಬ್ಲೆಟ್ ತಗೊಳ್ತಾ ಇರೋದ್ರಿಂದ. ಕೆಲವೊಂದು ಸತಿ ಸಾಫ್ಟ್ ಅನಿಸುತ್ತೆ, ಬಟ್ ನೈಟ್ ಟೈಮಲ್ಲಿ ಡ್ರೈ ಆಗಿಬಿಡುತ್ತೆ. ಬೆಳಗ್ಗೆ ಫೇಸ್ ವಾಶ್ ಮಾಡಿದ ತಕ್ಷಣ ಇನ್ನೂ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ನಾನು ಸನ್ಸ್ಕ್ರೀನ್ನ ಬಳಸ್ತಾ ಇರ್ತೀನಿ, ಮಿಸ್ ಮಾಡ್ತೇನೆ. ಕುಳ್ಳಿ ನೋಡ್ರಿ ಬಿಟ್ಟು ಎಲ್ಲೂ ಹೋಗಲ್ಲ, ತುಂಬ ಹೆದರ್ತಾಳೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬ ಲಾಂಗ್ ಅಂತ ಅನ್ನಿಸ್ತಾ ಇದೆ. ಸೊ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೀವು ನೋಡ್ಬೋದು, ಇನ್ ಕೇಸ್ ಬೋರ್ ಆಯಿತು ಅಂತ ಅಂದರೆ. ಬಿಕಾಸ್ ತುಂಬ ಜನ ನನ್ನ ಡೇ ಇನ್ ಮೈ ಲೈಫ್ ಕೇಳ್ತಾ ಇರ್ತೀರಾ. ನಿಮಗೆ ಇಷ್ಟ ಅಂತ ಭಾವಿಸಿ ಈ ವಿಡಿಯೋನ ಲೈಕ್ 18 ಮಿನಿಟ್ಸ್ ತನಕ ತಂದಿದ್ದೀನಿ. ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಡೆ ತೋರಿಸ್ತಾ ಇದ್ದೀನಿ. ಓಕೆ, ಬಾಯ್.